ಅಲ್ಲಿಂದ ಹೊರಟು ನಡೀತಾ ನಡೀತಾ ದಟ್ಟವಾದ ಅರಣ್ಯ, ಏನು ಸಣ್ಣ ಕಾಡ. ಈಗ ಈ ನಮೂನೆ ಶ್ರೀಶೈಲ ಅರಣ್ಯ ಐತಿ, ಅವಾಗಿನ ಕಾಲಕ್ಕೆ ಹೆಂಗಿರಬೇಕು. 2 ದಿವಸ ಪರ್ಯಂತ ನಡೆದ ಊರು ಸಿಗುವಲ್ದು. 2 ದಿನ ಹೊಟ್ಟಿಗೆ ಅನ್ನಿಲ್ಲ, ಕುಡಿಯಕ್ಕೆ ನೀರು ಸಹಿತ ಇಲ್ಲದೆ ಕಂಗಾಲಾದ. ವಿಪರೀತವಾದಂತ ಬಿಸಿಲು ಬಾಯಾರಿಸಿ ಬಳವಳಿಸಿ. ಆ ತ್ರಾಸಿನಕ್ಕಿಂತ ಹೆಚ್ಚು ದೊಡ್ಡ ತ್ರಾಸು ಏನಪ್ಪಾ ಅಂದ್ರೆ, ನನಗೆ ಗುರು ಯಾವಾಗ ಸಿಗ್ತಾನ ಅನ್ನೋದು ದೊಡ್ಡ ತ್ರಾಸು. ನಿಜವಾದ ಸಾಧಕರಿಗೆ ಹಿಂಗ ಉರಿತಿರ್ಬೇಕು. ಒಳಗ ಸಮಾಧಾನದಿಂದ ಇದ್ರ ಸಾಧಕನೇ ಅಲ್ಲ, ಒಳಗ ಉರಿಬೇಕು. ರಾಕೆಟ್ ಸ್ವೈ ಅಂತ ಗುರಿ ಸೇರ್ಬೇಕಾದ್ರೆ ಹಿಂದೆ ಉರಿದ್ರ ರಾಕೆಟ್ ಮುಂದೆ ಹೋಗ್ತದ, ಉರಿಲಿಲ್ಲ ಅಂದ್ರೆ ರಾಕೆಟ್ ಹೋಗೋದಿಲ್ಲ. ಹಂಗ ಒಳಗ ತಳಮಳ ಇತ್ತಂದ್ರ ಅವನಿಗೆ ದೌಡ ದೇವ್ರ ಬೆಟ್ಟಕ್ಕನ್ ಹೊರತು ತಳಮಳ ಇಲ್ಲ ಅಂದ್ರೆ ನಾವು ಆರಾಮದೇವಿ, ಸಮಾಧಾನದಿಂದ ಅದೇವಿ ಅಂದ್ರ ಎಂದು ನಮಗೆ ಸಾಕ್ಷಾತ್ಕಾರ ಆಗೋದಿಲ್ಲ. ರಾಮಕೃಷ್ಣ ಪರಮಹಂಸರು ಪ್ರತಿದಿನ ಸೂರ್ಯ ಮುಳುಗೋ ಮುಂದ ದೊಡ್ಡ ಧ್ವನಿ ತೆಗೆದು ಅಳ್ತಿದ್ರಂತ. ಗಂಗಾ ನದಿ ದಂಡ್ಯಾಗ ಉಷ್ಗೆ ಮ್ಯಾಲ ಉಳ್ಳಾಡಿ ಅಳ್ತಿದ್ರು ರಾಮಕೃಷ್ಣ ಪರಮಹಂಸರು. ರಾತ್ರಿದ ಆರತಿ, ಸಂಜೆ ಆರತಿ, ಜಾಗತಿ ಗಂಟಿ ಕುತ್ಲಾಗ ಆರತಿ ನಡೀತಾ ಇತ್ತಂದ್ರ ಸೂರ್ಯನ ನೋಡಿ ಅಳ್ತಿದ್ರು ರಾಮಕೃಷ್ಣ ಪರಮಹಂಸರು. ನನ್ನ ಆಯುಷ್ಯದೊಳಗ 1 ದಿನ ಮುಳಿಗೆ ಹೋಯ್ತು, ಕಾಳಿಕಾ ದೇವಿ ನನಗೆ ಇನ್ನೂ ದರ್ಶನ ಕೊಡ್ಲಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ರು, ಹಣೆ ಹಚ್ಚಿ ಪಿಕ್ಕತಿದ್ರು. ಅವ್ರಿಗೆ ತ್ರಾಸ ಹಾಕಿತ್ತು. ನಮಗ್ ತ್ರಾಸ ಆಗ್ತತೇನು? ಭಗವಂತನ ಸಲುವಾಗಿ ನಮಗೆ ಕಣ್ಣೀರು ಬರ್ತಾವೇನು? ಇಲ್ಲ. ಅಲ್ಲಿ ತನ ನಮಗೆ ಗುರುನಾಥ್ ಭೇಟಿ ಆಗೋದಿಲ್ಲ. ಸರಳ ಸಿಕ್ಕಿಲ್ಲ ಗುರು. ಸಿದ್ಧಾರೂಢಪ್ಪಗ ಎಷ್ಟು ಕಷ್ಟಪಟ್ಟಾರ ಸಿದ್ಧಾರೂಢರು ಗುರುವಿನ ಸಲುವಾಗಿ. ಈಗೆಲ್ಲ ನಾವು ಹೋಗಿ ದೊಡ್ಡ ಗುರುಗಳಂತ ಮಾಡಿ ಆರತಿ ಮಾಡಿ ಗುರುರಾಜ ಸಿದ್ಧಾರೂಢ ಅಂದ ಹಣಕಾಯಿ ಮಾಡಿಸ್ಕೊಂಡು ಹಣಿ ಹಚ್ಚಿ ಬರ್ತೇವೆ. ಕರೆ ಅವರು ಸಿದ್ಧಾರೂಢ ಆಗಬೇಕಾದ್ರ ಎಷ್ಟು ಕಷ್ಟಪಟ್ಟಾರ ಗುರುವಿಗಾಗಿ, ಎಷ್ಟು ಕಣ್ಣೀರು ಹಾಕ್ಯಾರ ಅನ್ನೋದು ಅವರಿಗೆ ಗೊತ್ತು. ಇರ್ಲಿ, ಆ ಅರಣ್ಯದೊಳಗೆ ಹಸಿವಿನಿಂದ ಕಂಗಾಲಾಗಿ ಮುಂದೊಂದು ಹೆಜ್ಜೆ ಕಿತ್ತಿಡಕ್ಕೂ ತಾಕತ್ತಿದ್ದಂಗಾಗಿ ಸೋತು ಕೆಳಗೆ ಬಿದ್ದರು. ಅಳಲಕ್ಕೆ ಹತ್ತರು. ಶಬ್ದ ಅಳಕತ್ತ. ಅರಣ್ಯ ರೋದನ ಎಷ್ಟು ಅಳಕತ್ತಂದ್ರ, ಅಪ್ಪ ನಿನ್ನ ನೋಡೋತನ ನನಗೆ ಸಮಾಧಾನ ಇಲ್ಲ, ಆದ್ರೆ ಎದ್ದು ಹೆಜ್ಜೆ ಇಡಂದ್ರೆ ನನ್ನ ಕಾಲಕ್ಕೆ ಶಕ್ತಿ ಇಲ್ಲ, ಅಲ್ಲಿಂದ ನೀರಿಲ್ಲ, ನನಗೆ ಅದ್ರ ಚಿಂತಿಲ್ಲ. ಆದ್ರೆ ನೀನು ಇರೋ ಜಾಗ ನನಗೆ ನೀ ಹೇಳಲಿಲ್ಲ ಅಂದ್ರೆ ಆಯ್ತು, ನಂದು ಮಿಕ್ಕಿ ಬಂದತಿ, ಮುಗೀತು, ಕೊನೆಯದು ನಂದು. ಇನ್ನು ನನಗೊಂದು ಹೆಜ್ಜೆ ಸಹಿತ ಇಡೋ ಶಕ್ತಿ ಇಲ್ಲ ಗುರುನಾಥ, ದಯವಿಟ್ಟು ನೀನು ಇಲ್ಲಿ ಬಾ. ನಿನಗ ಅಸಾಧ್ಯವಾಗಿದ್ದೇನಿಲ್ಲ, ನೀ ಇದ್ದಲ್ಲಿ ನನ್ನ ನೋಡಾಕತ್ತೀಯ. ನಾನ್ ನಿನ್ನ ಸಲುವಾಗಿ ಹಂಬಲಿಸ್ತಿರೋದು ನಿನಗೆ ಗೊತ್ತೈತಿ. ಗೊತ್ತಿದ್ದು ಕಟುಕನಾಗಬೇಡಪ್ಪ. ನಿನ್ನ ಮುದ್ದು ಮಗುವಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲ ಅಡಗಿದೀಯಪ್ಪ. ಗುರುನಾಥ ದಯವಿಟ್ಟು ಬಾ, ನನ್ನ ಅಂತಃಕರಣ ನೋಡಬೇಡ ಅಂತ ಧ್ವನಿ ತೆಗೆದು ಅಳಕತ್ತಿ. ಎಷ್ಟೊತ್ತು ಕರೆದ್ರು ಗುರು ಬರಲಿಲ್ಲ. ಶಕ್ತಿ ಬಂತು ಅವನಿಗೆ. ಏನಪ್ಪ ಇಷ್ಟು ಕಟುಕದೀಯ ನೀನು? ನಿನ್ನ ಹೃದಯ ಇಷ್ಟು ಹೊರಟೈತ? ನೋಡು, ನೀ ಇಷ್ಟು ಕಟಕಿದ್ರ ನಾನ್ ನಿನಗೆ ಚಾಲೆಂಜ್ ಮಾಡ್ತೀನಿ, ಸವಾಲು ಹಾಕ್ತಾನ. ನೋಡು, ನಾನು ಇರೋ ಜಾಗಕ್ಕೆ ನೀ ಬಂದು ದರ್ಶನ ಕೊಟ್ಟೆ ಬರೋವರೆ. ನೀನು ಕೊಡ್ಲಿಲ್ಲ ಅಂದ್ರೆ ಗುರುವೇ 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 ಅಂತ ನಿನ್ನ ನೆನೆಸ್ಕೊಂತ ನಾ ಜೀವ ಬಿಡ್ತೀನಿ ಹೊರತು ಇಲ್ಲಿಂದ ಒಂದು ಹೆಜ್ಜೆಕ್ಕಿಂತ ಮುಂದಕ್ಕೆ ಇಡೋದಿಲ್ಲ. ನಾನು ನಿನ್ನ ಸಲ ಜೀವ ಕೊಡ್ತೀನಿ ಹೊರತು ನಾನು ಮುಂದಕ್ಕೆ ಒಂದು ಹೆಜ್ಜೆ ಇಡೋದಿಲ್ಲ ಅಂತ ಗುರುನಾಥನ ಸ್ಮರಣೆ ಮಾಡ್ತಾ ಕಣ್ಣು ಮುಚ್ಚಿ ಗುರುವೇ 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 ಅಂತ ಯಾವಾಗ ಗಟ್ಟೆಕ್ಕ, ಯಾವಾಗ ದೇವರ ಬೆಟ್ಟಕ್ಕನ ಗಟ್ಟೆ ಆದ್ರೆ ಬೆಟ್ಟಕ್ಕನ. ಗುರುನಾಥಕ್ಕೆ ತಡ್ಕೊಳ್ಳೋದಾಗಲಿಲ್ಲ. ಅವನಿರೋ ಜಾಗ ಅವನು ಬರ್ಲಿ ಅಂತ ಅವನ ಉಸುರಿನಿಂದನೇ ಎಳ್ಕೊಂಡ ತಾಕತ್ತಿರ್ತದ್ರಿ ಗುರುಗಳಿಗೆ. ಆದ್ರೆ ಟೈಮ್ ತಗೊಂತದ. ಅವ್ರಿಗೆ ಆ ಶಕ್ತಿ ಅಲ್ಲಿ ಇದ್ದಲ್ಲಿನೇ ಅವನಿಗೆ ಎಳ್ಕೊಳ್ಳೋ ಶಕ್ತಿ ಇದ್ರು ಶಿಷ್ಯನ ಹಠಕ್ಕೆ ಮಣಗ ಸಾಕ್ಷಾತ್ ಗುರುನಾಥ ಓಡೋಡಿ ಬರ್ತಾನ. ಅವ ಕಣ್ಣು ಮುಚ್ಚಿದ ನೀರು ಕಣ್ಣೀರು ಹರಿತಿತ್ತು. ಗುರುವೇ ಗುರುವೇ ಅಂತಿರುವಾಗ ಓಡಿ ಬಂದು, ಕಂದ
ಕಂದ ಅನ್ನುವಂತ ಶಬ್ದ ಕೇಳಿ ಆನಂದದಿಂದ ಕಣ್ಣು ತೆಗೆದ್ರೆ ನೋಡಿದ್ರ ಜಂಗಮ ಮೂರ್ತಿ ವೃತ್ತನಾದ ಮುದುಕ. ಆ ಮುದುಕ ನೋಡಿದ ಕೂಡಲೇ ಅವನು ತಪ್ಪಿ ಪಾದಗಳನ್ನು ಗಟ್ಟಿ ಹಿಡ್ಕೊಂಡ, ಅಜ್ಜ ದಯವಿಟ್ಟು ನೀನೇ ದೇವರು ಬಂದೊಂದು ಮಂದಿ ಗುರು ಇರೋ ಜಾಗ ತೋರಿಸು, ನನಗೆ ಗುರುಗಳು ತೋರಿಸು ಅಂತ ಅಳುವಾಗ ಅವನ ಕಣ್ಣಾಗ ನೀರು ಬಂತು. ಅಲ್ಲೋ, ಜಗತ್ನ್ಯಾಗ ಹೆಂಡ್ರು ಮಕ್ಕಳ ಸಲುವಾಗಿ ಕಣ್ಣೀರು ಹಾಕುವಾಗ ಗುರುವಿನ ಸಲುವಾಗಿ ಕಣ್ಣೀರು ಹಾಕ್ತಿ ಅಂದ್ರ ಅದ್ಭುತ ದೀಪ. ನೀನು ಅಳಬೇಡ. ಇಲ್ಲಿ ನೋಡು, ಆ ಗುಡ್ಡ ಕಾಣಿಸ್ತತಲ್ಲ, ಆ ಗುಡ್ಡ ದಾಟಿದ ಕೂಡ್ಲೆ ಗುಡುಗುಂಟಿ ಎನ್ನುವಂತ ಒಂದು ಊರು ಬರ್ತೈತಿ. ಆ ಗುಡುಗುಂಟಿಯಿಂದ ಸ್ವಲ್ಪ ದೂರ ಹೋಗಿ ಕೇಳು ನೀನು, ಅಲ್ಲಿ ದೇವರ ಗೋಪುರ ಅಂತ ಅಲ್ಲಿಂದ ಮುಂದೆ ಸ್ವಲ್ಪ ದೂರದಾಗ ಸಿಗ್ತದೆ. ಆ ದೇವರ ಗೋಪುರದೊಳಗಿರುವಂತ ಮಲ್ಲಿಕಾರ್ಜುನ ಕ್ಷೇತ್ರಸ್ಥ ಕಟ್ಟಿ ಮಠದ ಪಟ್ಟದ ಸ್ವಾಮಿಗಳು ಅಮರೇಶ್ವರ, ಯಾವ ದೇವರಾಗಿರುವಂತ ಅಮರೇಶ್ವರನಿಗೆ ಗುರುವಾಗಿರುವಂತ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ನಿನಗೆ ಯೋಗ್ಯವಾದಂತ ಗುರುಗಳಿದ್ದಾರಪ್ಪ. ಅವರು ಕರ್ಮ, ಭಕ್ತಿ, ಜ್ಞಾನ ಈ ಮೂರು ಯೋಗಗಳಲ್ಲಿ ಪರಿಣತರಿದ್ದಾರೆ. ನಿನ್ನ ಅಜ್ಞಾನ ಸಂಶಯಗಳನ್ನ ನಾಶ ಮಾಡಿ ಮುಕ್ತ ಮಾಡೋ ತಾಕತ್ ಅವ್ರೊಬ್ಬರಿಗೆ ಐತಿ ನೋಡು. ಬಹಳ ಚಲೋ ಗುರುಗಳದ ಅಂತ ಹೇಳಿದಾಗ ಆ ಮುದುಕಿಗೆ ಇಷ್ಟು ಧನ್ಯವಾದ ಹೇಳಿದ ಸಿದ್ಧ. ನೀನ ಗುರುವಾಗಿ ಬಂದು ನನಗೆ ದಾರಿ ತೋರಿಸಿದಪ್ಪ, ಧನ್ಯವಾದ ಅಜ್ಜ ಅಂತ ಕಾಲಿಗೆ ಮತ್ತೆ ನಮಸ್ಕಾರ ಮಾಡಿ ಎದ್ದು ನೋಡೋದ್ರೊಳಗ ಮುದುಕ ಮಾಯಾಗಿದ್ದ. ಅವಾಗ ಸಿದ್ಧಗೂ ಗೊತ್ತಾತು, ಬಂದವ ಸಾಕ್ಷಾತ್ ಗುರುನಾಥನೇ ಬಂದಾನ, ನನಗೆ ಇರೋ ಜಾಗ ಹೇಳಿ ಹೋದ ಅಂತ ಮೈಯಾಗ ಮತ್ತೆ ಹೊಸ ಕಸು ಬಂದಂಗಾಗಿತ್ತು. ಆ ಗುರುಗಳು ಮುಟ್ಟಿ ಆಶೀರ್ವಾದ ಮಾಡಿದ್ದಕ್ಕ ಹಸಿವೆಲ್ಲ ಹೋಗಿತ್ತು, ಶಕ್ತಿ ಬಂದಿತ್ತು. ಓಡ್ಕೊಂತ 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 ಗುರುವಿನ ಹುಡುಕೊಂತ ದೇವರ ಗೋಪುರಕ್ಕೆ ಬಂದ. ಮಠದಾಗ ಹೋಗಿ ಕೇಳಿದ. ಅವ್ರಂದ್ರು, ಇಲ್ಲ, ಗುರುಗಳು ಲಿಂಗ ಪೂಜಕ್ಕೆ ಅಮರೇಶ್ವರಕ್ಕೆ ಹೋಗ್ಯಾರ. ದೇವ್ರ ಗೋಪುರದಿಂದ ಅಮರೇಶ್ವರಕ್ಕ 3 ಕಿಲೋಮೀಟರ್ ಅಲ್ಲಿಂದ ಮತ್ತೆ ನಡ್ಕೊಂತ ಹೋಗ್ಬೇಕು. ಅಲ್ಲಿ ಅದ್ಭುತವಾದ ಕ್ಷೇತ್ರ ಕೊಳ್ಳ ಐತಿ. ಆ ಕೊಳ್ಳದಾಗ ಇವತ್ತಿಗೂ ಕುಂಭದ ಒಳಗ ನೀರು ಉದ್ಭವ, ಕಲ್ಲಿಂದ ಕುಂಭ ಐತಿ, ಕುಂಭದ ಬಾವ್ಯಾಗ ನೀರು ಉದ್ಭವ ಆಕವ. ಅಮರೇಶ್ವರ ದೇವರಿದಾನಲ್ಲಿ ಲಕ್ಷಾಂತರ ಮಂದಿ ಮನದೇವ್ರಂತ ನಡ್ಕೊಂತಾರ ಅಮರೇಶ್ವರ್ಗ. ಆ ಕತಿ ಬಹಳ ದೊಡ್ಡದೈತಿ, ಮುಂದೆ ಸಂದರ್ಭ ಬಂದಾಗ ಹೇಳ್ತೀವಿ ನಿಮಗ. ಆದಯ್ಯನವರು ಅಂತೇಳಿ 12ನೇ ಶತಮಾನದೊಳಗ ಆದಯ್ಯನವರು ಮಕ್ಕಳು ಇದ್ದಿದ್ದಿಲ್ಲ ಅವರಿಗೆ. ಸಾಕ್ಷಾತ್ ಪರಮಾತ್ಮನೇ ಅಮರೇಶ್ವರನ ನಾಮದಿಂದ ಮಗನಾಗಿ ಅವರಿಗೆ ನಾಟಕ ಮಾಡಿಕೊಂಡು ಬಂದಿದ್ದ. ಅವರಿಗೆ ಮುಕ್ತಿ ಕೊಟ್ಟವನು ಅಮರೇಶ್ವರ. ಇರ್ಲಿ, ಆ ಕತಿ ಬಹಳ ದೊಡ್ಡದೈತಿ. ಅಲ್ಲಿಗೆ ಗುರುಗಳು ಆ ಅಮರೇಶ್ವರನಿಗೆ ಲಿಂಗ ದೀಕ್ಷಾ ಕೊಟ್ಟವರು ಗಜದಂಡ ಶಿವಾಚಾರ್ಯರು. ಆ ಪೀಠಕ್ಕೆ ಯಾರೇ ಪಟ್ಟ ಕಟ್ಟಿದ್ರು ಅವ್ರಿಗೆ ಹೆಸರು ಅಮರೇಶ್ವರ ಅಂತಾನೆ ಇಡ್ತಾರೆ, ಗಜದಂಡ ಶಿವಾಚಾರ್ಯ ಅಂತಾನೆ ಕರೀತಾರೆ. ಗುರುಗಳು ಆ ಲಿಂಗಕ್ಕೆ ಪೂಜೆ ಅಂದ್ರ ಪ್ರತಿದಿನ ಗುರುಗಳ ಪಾದೋದಕವನ್ನ ಅವನಿಗೆ ಕೊಡಲಾರದೆ ನೈವೇದ್ಯ ಮಾಡಕ್ ಬರ್ತಿದ್ದಿಲ್ಲ. ಆ ಲಿಂಗ ಪೂಜಕ್ಕಂತ ಅಪ್ಪೋರು ಅಲ್ಲಿಗೆ ಹೋಗಿದ್ರು. ಸಿದ್ಧ ಹುಡುಕೊಂತ ಗುರುಗಳ ಹತ್ರ ಅಲ್ಲೇ ಹೋಗೋದ್ರೊಳಗ ದೇವರ ಮುಂದೆ ಪರದ ಹಾಕ್ಯಾರ. ಒಳಗ ಗುರುಗಳು ಮಹಾಮಂಗಳಾರತಿ ಆಗೋ ಕಾಲಕ್ಕೆ ಪರದೆ ತೆಗೆದ್ರು. ಗಂಟೆ, ಜಾಗಟೆ, ಸಮಾಳ, ನಗಾರಿಗಳ ವಾದ್ಯ ಘೋಷದೊಳಗ ಮಹಾಮಂಗಳಾರತಿ. ಸಾಯಂಕಾಲದ ಮಂಗಳಾರತಿ ನಡೆಯೋ ಕಾಲಕ್ಕ ಸಂಜೆಯ ಸೂರ್ಯನೇ ಹೆಂಗ ಬೆಂಕಿಗತ್ತೆ ಸೂರ್ಯ ಕಾಣಿಸ್ತಾನ, ಹಂಗ ಗುರುಗಳ ದರ್ಶನ ಆತು. ಪ್ರಜ್ವಲಿಸುವಂತ ಮುಖಕಾಂತಿ ಉಳ್ಳಂತ ಗುರುಗಳು ನೋಡಿ ಸಿದ್ಧನ ಕಣ್ಣಾಗ ಧಾರಾಕಾರ ನೀರು. ಇವನ ಸಲುವಾಗಿ ಎಷ್ಟು ಗುಡ್ಡ ಅಡವಿ ತಿರುಗಾಡಿದ್ನಪ್ಪ, ನನಗೆ ಇವತ್ತು ದರ್ಶನ ಆಯ್ತು ಅಂತ ಮಂಗಳಾರತಿ ಮುಗಿದ ಮೇಲೆ ಗುರುಗಳು ಹೊರಗೆ ಬರುವುದ್ರೊಳಗ ದೀರ್ಘದಂಡ ನಮಸ್ಕಾರ. ಕಟ್ಟಿಗೆ ಬಿದ್ದಂಗ ಬಿದ್ದ. ದಂಡ ದೀರ್ಘದಂಡ ಅಂದ್ರೆ ಕಟ್ಟಿಗೆ ಬೀಳ್ತದ, ದಡ್ಡಂದು ಬೀಳುವ ಗುರುಗಳ ಹತ್ರ. ಹಿಂಗ ನಾವು ಹಿಂಗೊಂದು ಮನೆಗೆ ಇತ್ತಿತ್ಲಾಗ ನಾಟಕದ ನಮಸ್ಕಾರ ಬಾಳ. ನಮಸ್ಕಾರ ಗುರುಗಳು ನಮಸ್ಕಾರ ಮಾಡ್ತಾರೋ, ಏನು ಆಶೀರ್ವಾದ ಮಾಡ್ತಾರೋ, ನಮಸ್ಕಾರ ರೀ ಅಂತ ಹಿಂಗ ಪಡ್ಲಿ ನಮಸ್ಕಾರ ಅನ್ನೋದು ಇರ್ತಾವ. ಅವು ಬೈಕ್ ಮೇಲೆ ಹೋಗ್ತಿರ್ತಾರೆ, ಹಿಂಗ ಕೈ ಮಾಡ್ತಾರ, ನಮಸ್ಕಾರ ರೀ. ಹಂಗೆಲ್ಲ ಅಲ್ಲ.
ಮಂಡಿಗೆ ಮುಟ್ಟು ನಮಸ್ಕಾರ ಮಾಡ್ತಾರೆ ಕೆಲವರು. ಹಂಗಲ್ಲ, ಗುರುನಾಥನ ನೋಡಿದ ಕೂಡಲೇ 8 ಅಂಗಗಳು ನೆಲಕ್ಕೆ ಸೋಕುವ ಹಾಗೆ ದೀರ್ಘದಂಡ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಮಾಡಿ ಬ್ರಹ್ಮಾನಂದಂ ಪರಮ ಸುಖದ ಶ್ಲೋಕವನ್ನು ಹೇಳುವಾಗ ಗುರುಗಳು ನೋಡಿದ್ರೆ ಅವನ್ನ ಬಾಚಿ ತಪ್ಪುಕೋಬೇಕನ್ನುವಷ್ಟು ಪ್ರೀತಿ ಒಳಗ. ಆದರೆ ಪರೀಕ್ಷೆ ಮಾಡೋ ಸಲುವಾಗಿ ಬಾಹ್ಯ ತಿರಸ್ಕಾರದಿಂದ ಎಲ್ಲರೂ ಕೊಳಕ್ ನಾರ್ತಾನ, ಮಡಿ ಇಲ್ಲ ಏನಿಲ್ಲ, ಹೊಲಸು ನಾರ್ತಾನ. ಯಾಕ ಎಷ್ಟು ದಿನ ಆಗಿತ್ತೋ ಜಳಕ ಮಾಡಿ ಮೈಯೆಲ್ಲ ಮಾಶಿ ಹೋಗಿತ್ತು. ಮಡಿ ಒಳಗಿದ್ರು ಅಪ್ಪಗಳು ಇವನ್ ನನ್ನ ಮುಟ್ಟುತ್ತಾನಂತ ಹಿಂದಕ್ಕೆ ಸರ್ಕೊಂಡ್ರು. ಸರಿಯಪ್ಪ ಅಂತ ಜಪರಿಸಿದ ಕೂಡಲೇ ಶಿಷ್ಯರು ಉಳಿದವ್ರು ಕೇಳ್ತೀರೇನ, ನಮ್ಮ ಅಪ್ಪಗಳು ಮುಟ್ಟಾಕ್ ಬಂದಿದ್ದೀವಿ, ಎಲ್ಲಿದ ಹೊಲಸ ಅಂದ್ರ ಎಬ್ಬಿಸಿ ನುಗ್ಗಿಸಿದ್ರ ಆ ಕಡೆ ದಬ್ಬಿ ಬಿಟ್ರು. ಗುರುಗಳು ಮುಂದೆ ಹೋಗಿ ಕುದುರೆ ಹತ್ತುಕೊಂಡು ಹೋಗ್ಬಿಟ್ರು ಮಠಕ್ಕೆ ವಾಪಸ್. ಎಷ್ಟು ದಿನಗಳ ಕಾಲ ತಪಸ್ಸು ಮಾಡಿ ಹುಡುಕ್ಯಾಡಿ ಸಿಕ್ಕ ಗುರುನಾಥ ಹಿಂಗಂದು ನಮ್ಮ ನಿರ್ಲಕ್ಷ್ಯ ಮಾಡಿ ಹೋಗಿಬಿಟ್ರ ನಮಗೆ ಹೆಂಗಾಗಕ್ಕಿಲ್ಲ. ಈಗ ನೀವು ಯಾರ ದೊಡ್ಡ ಗುರುಗಳಂತ ಮಠಕ್ಕೆ ಹೋಗಿರಪ್ಪ, ನಮಸ್ಕಾರ ಮಾಡಕ್ ಬಂದ್ರೆ ಸರಿಯಾದ ಯಾವ ಜಬರಿಸಿ ಬಿಟ್ರಂದ್ರ ಯಾ ಸ್ವಾಮಿ ಇವೆಲ್ಲ ಯಾಕೆ ಬಂದಿಪ್ಪ ನಾವು ಅಂತೀವಿ, ಹೌದಿಲ್ಲ? ನಮಗೆ ಹೆಂಗೈತಿ ಈಗಿನ ಮನಸ್ಥಿತಿಗಳು ಅಂದ್ರ ನಾವು ಹೋದ ಕೂಡಲೇ ಗುರುಗಳು ಅಗ್ಗದಿ ಮಾರಿಗಿಟ್ಟು ಅಗಲ ಮಾಡ್ಬೇಕು. ಕುಲು 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 ನಗಬೇಕು. ನಮ್ಮ ಗುರುಗಳು ಬರ್ರಿ 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 ಅಂತ ನಮ್ಗೆ ಕರೀಬೇಕು. ನಮ್ಗೆ ಕುರ್ಚಿ ಕೊಂಡಿಸಿ ಉಣಿಸಿ ತಿನಿಸಿ ಚಾ ಕುಡಿಸಿ ಆರಾಮದಿರಿ ಎಲ್ಲ ಚಂದ ಮಾತಾಡಿಸಿದ್ರು ಅಂದ್ರೆ ಸ್ವಾಮಿಗಳು ಭಾಳ ಚಲೋ ಅದ. ಒಂದೇಟು ಎಲ್ಲಾರ ಜಬರಿಸಿದ್ರೆ ಸ್ವಾಮಿ ಏಟ್ ಸಿಟ್ನೆ ಹೋದಾನ. ನಮ್ಮ ಮನಸ್ಥಿತಿಗಳು ಹಿಂಗಿದಾವ. ಅಷ್ಟು ನೆಗ್ಲೆಕ್ಟ್ ಮಾಡಿ ಬಿಟ್ಟು ಹೋದ್ರು ಸಿದ್ಧ ವಿಚಾರ ಮಾಡ್ತಾನ. ಸದ್ಗುರುನಾಥ ನನ್ನ ಅಂತಃಕರಣವನ್ನು ಪರೀಕ್ಷೆ ಮಾಡೋ ಸಲುವಾಗಿ ನನ್ನ ಉದಾಸೀನ ಮಾಡಿ ಬಿಟ್ಟು ಹೋಗ್ಯಾನ. ಅವನು ಉಳಿಸ್ಬೇಕಂದ್ರ ಗುರು ಸೇವೆ ಕಾರಣ. ನೋಡ್ಲಿಕ್ಕೆ ಹೆಂಗ ದೃಷ್ಟಿ ಕಾರಣ, ಹಂಗ ಗುರು ಕೃಪೆಯನ್ನು ಪಡಿಲಿಕ್ಕೆ ಗುರು ಸೇವೆ ಕಾರಣ. ಒಂದೊಂದು ದೇವರು ಒಂದೊಂದಕ್ಕೆ ಒಲಿತಾವ. ಶಿವನ್ ಒಲಿಸ್ಕೋಬೇಕಂದ್ರ ಒಂದ್ ಚರಿಗೆ ನೀರು ಹಾಕಿ ಒಂದು ಬಿಲ್ಪತ್ರಿ ಏರಿಸಿದ್ರ ಶಂಕರ್ ಒದ್ದು ಬಿಡ್ತಾನೆ. ವಿಷ್ಣು ಅಲಂಕಾರ ಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ, ವಾಯು ಗಂಧ ಪ್ರಿಯ, ಗಣಪತಿ ಮೋದಕ ಕೊಟ್ಟು ನೀರು ದುರ್ವಾಪತ್ರಿ ಅಂದ್ರೆ ಕರ್ಕಿ ಪತ್ರಿ ಇಟ್ರ ಒಲ್ದು ಬಿಡ್ತಾರ. ಒಂದೊಂದು ದೇವರು ಒಂದೊಂದು ಕೊಲಿತಾವ. ಆದ್ರೆ ಗುರುಗಳು ಉಳಿದ ಯಾವುದನ್ನು ನೋಡಲ್ಲ. ಗುರುಗಳು ಸೇವಾ ಮಾಡಿದವ್ರಿಗೆ ಬಹಳ ಪ್ರೇಮ ಮಾಡ್ತಾರೆ. ಗುರು ಸೇವಾ ಪ್ರಿಯ ಅನ್ನೋದು ಸಣ್ಣ ಹುಡುಗ ಗೊತ್ತಿತ್ತು. ಹೊಳ್ಳವ್ರ ಮಠಕ್ಕೆ ಬಂದ, ಓಡ್ಕೊಂತ ಬಂದ. ಕುದುರೆ ಮೇಲೆ ಗುರುಗಳು ಹೋಗ್ಯಾರ. ಇವ ಓಡ್ಕೊಂತ ಕುದುರೆ ಸಮ ಓಡಿ ಬಂದ. ಅವ್ರು ಇಳಿಯೋದ್ರಾಗ ಬಂದು ನಿಂತಿದ್ದ ಸಿದ್ಧ ಮಠಕ್ಕೆ. ನೋಡಿದ್ರು ನೋಡ್ಲಿಲ್ದಂಗ ಒಳಗೆ ಹೋದ್ರು. ಒಂದು ಮಾತಾಡಿಸ್ಲಿಲ್ಲ. ನೀ ಯಾರಪ್ಪ, ಯಾವೂರವ, ಯಾಕೆ ಬಂದೀಯ ಅಂತ ಒಂದು ಸಣ್ಣ ಮಾತು ಮಾತಾಡ್ಲಿಲ್ಲ. ಸಿದ್ಧ ಬೇಜಾರು ಮಾಡ್ಕೊಳ್ಳಿಲ್ಲ. ಒಳಗೆ ಹೋದ್ರಂತ ಇವನು ಬೆನ್ನತ್ತು ಒಳಗೆ ಹೋಗಲಿಲ್ಲ. ಯಾವಾಗ ಗುರುಗಳು ಒಳಗ ಬಾ ಅಂತ ಕರೀತಾರ ಅಲ್ಲಿ ತನ್ನ ಹೊಸಲು ದಾಟೋದಿಲ್ಲ ಅಂತೇಳಿ ಆ ಹೊಸಲಿಗೆ ಅಲ್ಲೇ ನಮಸ್ಕಾರ ಮಾಡಿ ಹೊರಗೆ ನಿಂತ. ಕತ್ಲಾದ್ರೂ ಸಹಿತ ಒಳಗ ಬಾ ಅಂತ ಕರೀಲಿಲ್ಲ. ಮತ್ ಗುರುಗಳು ಕರೆದಿಲ್ಲ ಅಂದ್ರೆ ಸೇವಕರು ಯಾಕೆ ಕರೀತಾರೆ? ಯಾರು ಇವನ್ ಕರೀಲಿಲ್ಲ. ಬಹಳ ತಂಪು ಗಾಳಿ, ಚಳಿಗಾಲ, ಥಂಡಿ ತಡೆಯೋಕ್ಕಾಗಲಿಲ್ಲ. ಎಲ್ಲಿ ಚಳಿ ಅಟ್ಟಿತ್ ನೋಡಿದ ಆ ಗುರುಗಳು ಹತ್ಕೊಂಡ್ ಬಂದದ್ದು ಕುದುರಿನ ಕಟ್ಟಿ ಹಾಕೋ ಸಲುವಾಗಿ ಒಂದು ಲಾಯ, ಕುದುರೆ ಲಾಯದೊಳಗ ಅದು ಸ್ವಲ್ಪ ಬೆಚ್ಚಗನಸ್ತು. ಹೋದ ಕುದುರೆಗೆ ಬೀಳಕೊಂಡ, ಯಪ್ಪ ನನಗಿರಾಕ್ ಒಂದಿಟ್ಟು ಜಾಗ ಕೊಡು. ಪರಮಾತ್ಮನ ಮಾತು ಕುದುರೆಗೂ ಅರ್ಥ ಆಕಿತ್ತೇನೋ, ಅದು ತಲೆ ಹಿಂಗ ಹಾಕ್ತು. ಸಂತೋಷದಿಂದ ಆ ಕುದುರೆಗೆ ಹುಲ್ಲು ತಗೊಂಡು ಮೈ ತಿಕ್ಕಾಕತ್ತ. ನೀ ಅಂತ ಪುಣ್ಯ ಮಾಡಿದೀಯಪ್ಪ, ನಮ್ಮ ಗುರುಗಳನ್ನ ನಿನ್ನ ಮೈ ಮೇಲೆ ಹೊತ್ಕೊಂಡು ತಿರುಗಾಡ್ತೀಯಲ್ಲ, ನೀ ಎಷ್ಟು ದೊಡ್ಡವಪ್ಪ ಅಂತ ಕುದುರೆ ಕಾಲಿಗೆ ನಮಸ್ಕಾರ ಮಾಡಿದ ಸಿದ್ಧ. ಅಷ್ಟೇ ಅಲ್ಲ, ಆ ಕುದುರೆ ಲದ್ದಿ ಹಾಕಿತ್ತು, ಅದನ್ನೆಲ್ಲ ಸ್ವಚ್ಛ ಕೈಯಿಂದ ತೊಳೆದು ಬೆಳೆದು ಕಸ ಹೊಡೆದು ಕುದುರೆಗೆ ಮೇವು ಹಾಕುವಂತ ಗ್ವಾದನೆ ಒಳಗೆ ಮೇವು ಹಾಕೋ ಗ್ವಾದನೆ ಮಲಗಿದ, ಹುಲ್ಲಿನ ಮೇಲೆ ಮಲಗಿದ ಸಿದ್ಧ.
ಬರೇ ಒಂದು ದಿನದ ಕತೆ ನಾವು ಹೇಳಕತ್ತಿಲ್ಲ, ಒಂದು ತಿಂಗಳ ಕತೆ ಅಲ್ಲ, ಒಂದು ವರ್ಷದ ಕತೆ ಅಲ್ಲ. ಬರೋಬರಿ 12 ವರ್ಷ ಸಿದ್ಧ ಮಲಗಿದ್ದು ಕುದುರೆ ಕಟ್ಟೋ ಮನೆಯಾಗ ಕುದುರೆ ಮೇವು ಹಾಕೋ ಗಾದ್ನ್ಯಾಗ ಸಿದ್ಧ ಮಲಗಿದ. 12 ವರ್ಷ ಕುದುರೆ ಒಡ್ಡಿ ಬೆಳೆದ, ಕುದುರೆ ಮೈ ವರ್ಷದ, ಅಂಗಳ ಕಸ ಹೊಡಿತಿದ್ದ, ಬಾವಿ ನೀರು ಸೇದ್ ನೀರು ತುಂಬುತ್ತಿದ್ದ, ಪಾತ್ರೆ ಪಡೆದ ತೊಳಿತಿದ್ದ, ಗುರುಗಳ ಅರಿವಿ ತೊಳ್ಕೊಂಡ್ಬರ್ತಿದ್ದ. ಬರೀ ಗುರುಗಳ ಅರಿವಿ ಅಲ್ಲ, ಗುರುಗಳು ಶಿಷ್ಯರ ಅರಿವಿ ಸಹಿತ ತೊಳ್ಕೊಂಡ್ಬರ್ತಿದ್ದ, ಕಟ್ಟಿಗೆ ಹೊಡಿತಿದ್ದ, ಕಟ್ಟಿಗೆ ತರ್ತಿದ್ದ. ಪಾಪ ಹುಡುಗ ಮಠದಾಗ ಬಹಳ ಕೆಲಸ ಮಾಡ್ತತಿ ಅಂತ ಯಾರ ಮಠದಾಗ ಒಂದಿಷ್ಟು ರೊಟ್ಟಿ ಪಲ್ಯ ಅನ್ನ ಸಾರು ಕೊಡಾಕ ಬಂದ್ರ ಅವ ಕೈ ಮುಗಿತಿದ್ದ. ದಯವಿಟ್ಟು ಬೇಡ, ನನ್ನ ಗುರುಗಳು ನನಗೆ ರೊತ್ತೊತ್ತ ಅನ್ನ ಕೊಡೋತನ ನಮ್ಮ ಮಠದಾಗ ಉಣ್ಣೋದಿಲ್ಲ, ನೀವು ಕೊಟ್ಟದ್ ನಾ ಉಣ್ಣಲ್ಲ, ಗುರು ಕೊಟ್ರೆ ಉಣ್ತೀನಿ, ಗುರು ಕರೆದ್ರ ಒಳಗೆ ಬರ್ತೀನಿ ಅಂತ ಶಪಥ ಮಾಡಿದ್ದ. ಪಾಪ ಅರಿವಿ ಹರಿದು ಹೋಗ್ಯಾವಂತ ಯಾರ ಕರುಣೆಯಿಂದ ಒಂದು ಅರಬಿ ಕೊಡಾಕ ಬಂದ್ರ ಸಿದ್ಧ ಅಂತಿದ್ದ. ನೀವು ಕೊಟ್ಟ ಅರಬಿ ನಾವು ಉಡೋದಿಲ್ಲ, ಗುರು ಕೊಟ್ಟ ಅರಬಿ ನಾವು ಉಡ್ತೀನಿ ಹೊರತ ನೀವು ಕೊಟ್ಟ ಅರಬಿ ಉಡೋದಿಲ್ಲ ಅಂತ ಹೊರದ ಅರಬಿ ಒಳಗ 5 ಮಂದಿ ಕಂತಿ ಭಿಕ್ಷಾ ಮಾಡ್ತಿದ್ದ. ಹಸಿವಿನ ಸಲುವಾಗಿ ಭಿಕ್ಷಾ ಮಾಡಿ 5 ಮನೆ ಉಣ್ತಿದ್ದ. ಬೆಳಗ್ಗೆ ಸಂಜೆ 2 ಹೊತ್ತು ಶಾಸ್ತ್ರ ಪ್ರವಚನ ನಡೀತಿತ್ತು. ಬಾಗಲಾಗ ಕೂತ್ಕೊಂಡು ಕೇಳ್ತಿದ್ದ. ಬಾಗಲ ಮಕ್ಕಳಿಗೊಂದು ಹಾಸಿ ಕಲ್ಲು, ಇವತ್ತಿಗೂ ಆ ಕಲ್ಲು ಐತಿ. ಸಿದ್ಧ ಕುಂತ ಅದ್ ಹೆಂಗ್ ಕುಂತ ನಟ್ಟು ಮೂಡೇತದ್ರಾಗ ಅಚ್ಚ ಕುಂತದ ಅಷ್ಟು ಮೂಡೇತ. 12 ವರ್ಷ ಕುಂತ ಕಲ್ಲು. 2 ಹೊತ್ತು ಹೊರಾಗ ಕುಂತ ಕಣ್ಣಾಗ ನೀರು ಸುರಿಸ್ತಿದ್ದ, ಆನಂದದ ಕಣ್ಣೀರು. ಅಪ್ಪನ ಬಾಯಾಗ ಬರೋ ಪ್ರವಚನ ಕೇಳಿ ಧನ್ಯೋಸ್ಮಿ ಧನ್ಯೋಸ್ಮಿ ಅಂತಿದ್ದ. ಪ್ರವಚನ ಹೊರಗ ಕೇಳ್ತಿದ್ದ. ಗುರುಗಳ ಅಕಸ್ಮಾತ್ ಕಂಡ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದ. ಆದ್ರ ಗುರುಗಳು ನೋಡದಂಗ ಹೋಗಿದ್ರ. 12 ವರ್ಷ ಮಾತಾಡಿಸಿಲ್ಲ, 12 ವರ್ಷ ಮಾತಾಡಿಸಿಲ್ಲ. ವಿಚಾರ ಮಾಡ್ರಿ, ನೀವಾದ್ರ ನಿಂತೀರೇನು? 12 ವರ್ಷ ಅಲ್ಲ, 12 ದಿನ ಮಾತಾಡಿಸ್ಲಿಲ್ಲ ಅಂದ್ರ ಯಾಕೋ ಸ್ವಾಮಿಗಳು ಶಟ್ಕೊಂಡಾರ. ನಮ್ ಕೂಡ ನಾವು ಶಟ್ಕೊಂಡು ಹೋಗಿ ಬಿಡ್ತೀವಿ. 12 ವರ್ಷ ಮಾತಾಡ್ಲಿಲ್ಲ, ತಡ್ಕೊಂಡು ಸೇವಾವನ್ನ ಎತ್ತಾಗಿ ತೊತ್ತಾಗಿ ಹಿತ್ತಲಿನ ಗಿಡವಾಗಿ ಮತ್ತೆ ಗುರುವಿನ ಕೆರವಾಗಿ ಗುರುವಿನ ಹತ್ತಿರದಲ್ಲಿರಿಂದ ಸರ್ವಜ್ಞನ ಅಂತ ಹೇಳಿದಂಗ ಗುರುವಿನ ಆಳಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾವು ಆಳಾಗೋತನ, ಗುರುವಿನ ದಾಸ ಆಗೋತನ ನಮಗ ಮುಂದಿನ ದಾರಿ ಸಿಗೋದಿಲ್ಲ. ಪುಣ್ಯಾತ್ಮರೇ, ಇವತ್ತೇನಾರು ನಿಮ್ಮ ಮುಂದ 4 ಶಬ್ದ ನಾವು ಹೇಳಾಕತ್ತೀವಂದ್ರ ತಿಳ್ಕೋಬೇಕು. ನಮ್ಮ ಐರಣಿ ಅಜ್ಜೋರ ಮಠದಾಗ 3-4 ವರ್ಷ ನಾವು ಮಾಡಿದ ಸೇವಾ ಇವತ್ತು ನಮ್ಮ ಬಾಯಾಗ 4 ಶಬ್ದ ಬರಾಕತ್ತೇವ ಅಂತ ಹೇಳ್ತೀವಿ. ಸೇವಾ ಮಾಡಲಾರ್ದು ಎಂದೂ ನಮಗೆ ದಾರಿ ಮುದ್ದಿದ್ದು ಸಿಗೋದಿಲ್ಲ. ನಮ್ಮ ಗುರುಗಳು ಹಂಗೆ ಅದಾರ. ನಮ್ಮ ಐರಣಿ ಅಜ್ಜೋರು ಅಂದ್ರ ಹೊಸ್ದಾಗಿ ನೋಡೋರಿಗೆ ಇವ್ರೇನು ಸಿಟ್ಟಿನ ಸ್ವಾಮಿಗಳಪ್ಪ, ಏನ್ ನಮ್ಮ ಕಡೆ ನೋಡುವಲ್ರು, ನಾವೊಂದು ₹1,00,000 ಕಾಣಿಕೆ ಕೊಟ್ಟೀನಿ ಮತ್ತು ನನ್ನ ಮಾತಾಡಿಸೋರು ಯಾರು ಅಂತ ಕೇಳ್ತಾರ. ನಾ ಎಷ್ಟು ಸೇವಾ ಮಾಡ್ತೀನಿ ಮಠದಾಗ ಮತ್ತು ನನಗೆ ಯಾರು ನೀನು ಅಂತ ಕೇಳ್ತಾರ. ನಮ್ಮ ಅಜ್ಜದೊಂದು ಸ್ವಭಾವ ಅದ, ನೀ ಬೇಕಾದ ನಿನ್ ತಲೆಯಾಗಿರ್ಬೇಕು, ನಾ ಭಾಳ ಸೇವಾ ಮಾಡೀನಿ, ನಾನು ಇಲ್ಲಿ ₹1,00,000 ಕಾಣಿಕೆ ಕೊಟ್ಟೀನಿ. ಆದ್ರ ಗುರುಗಳು ಅದನ್ನ ಎಡಗಣ್ಣಿನ ಸಹಿತ ನೋಡಲ್ಲ. ಮತ್ತು ನೀವು ಹೋದ್ಕೊಳ್ಳಿ ಯಾರು ನೀನು ಅಂತ ಕೇಳ್ತಾರ. ನಿಮ್ಗೆ ಶಿಟ್ಟ ಬಂದು ಬಿಡ್ಬೇಕು. ನೀ ಸ್ವಾಮಿಗಳು ಎಟ್ಟು ದುಡ್ಕೊಂತೀವಿ, ಎಟ್ಟು ನಡ್ಕೊಂತೀವಿ, ಮತ್ತು ನೀ ಯಾರು ಅಂತ ಕೇಳಿದ್ರು ಗುರುಗಳು ಉದಾಸೀನ ಮಾಡ್ತಾರ. ನಿಮ್ಮ ಮನಸ್ಸು ನೋಡೋ ಸಲುವಾಗಿ ನಿಮ್ ನಿಕೃಷ್ಟವಾಗಿ, ನಿಮ್ ನೀಚವಾಗಿ ನೋಡಿದ್ರು ನೋಡ್ಲಿಲ್ದಂಗ, ಮಾತಾಡಿಸ್ಲಿಲ್ದಂಗ ಉದಾಸೀನ ಮಾಡಿದ್ರು ನನ್ನ ಗುರುನಾಥ್ ನನ್ನ ಪರೀಕ್ಷೆ ಮಾಡಕತ್ತೇನಂತ ತಿಳ್ಕೊಂಡು ನೀ ಪಾಸ್ ಹಾಕಿ ಸ್ವಾಮಿಗಳು ಮೊದ್ಲಿದ್ದಂಗಿಲ್ಲರು ನಮ್ಮ ಅಜ್ಜಾರ ಯಾಕೋ ಬದ್ಲಿ ಆಗ್ಯಾರ ಅಂದಿ ನೀ ಹಾಳಾದಂತ ತಿಳ್ಕೋಬೇಕು. ಇರ್ಲಿ, ಆ ಪ್ರಕಾರ 12 ವರ್ಷ ಪರ್ಯಂತ ಸಿದ್ದಪ್ಪನ ಮಾತಾಡಿಸ್ಲಿಲ್ಲ. ಇವರೆಲ್ಲ ಬಂದು ವಾಪಸ್ ಹೋದ್ರು. ಸೋಮ ಭೀಮ ಅರ್ಧ ದಾರಿಗೆನೆ ಹೋದರು. ಆದ್ರೆ ಧೀರನಾದ ಶೂರನಾದ ಸಿದ್ಧ, ನಿಜವಾದ ಶೂರ್ತನ ಅಂದ್ರೆ ಇದು ತಡ್ಕೊಳ್ಳೋದೈತಲ್ಲ, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ತಪಸ್ಸನ್ ಕೂಡ್ಲೆ ಗುಡ್ಡದಾಗ ಹೋಗಿ ಎಲ್ಲರ ಗಡ್ಡ ಬಿಟ್ಟುಕೊಂಡು ಕೆಡ್ಡು ಗಿಡಸು ತಿಂದು
ಅದು ತಪಸ್ಸಲ್ಲ. ತಪಸ್ಸಂದ್ರ ಸಹನ, ತಿತಿಕ್ಷ. ಹೇಳ್ತಾರ, ವರ ಗುರುವಿನ ಶೋಧ ಮಾಡಲು ಹಿಡಿದು ಹೊರಟ ದಾರಿ, ವರ ಗುರುವಿನ ಶೋಧ ಮಾಡಲು ಹಿಡಿದು ಹೊರಟ ದಾರಿ, ಕಿರಿಯರೆನಿಸಿದ ಸೋನು ಭೀಮರು ತಿರುಗಿದರು ಹಾರಿ. ಶರೀರಕ್ಕೆ ಎಷ್ಟೇ ಕಷ್ಟ ಬಂದರು ಬಿಡಲಿಲ್ಲ ತಮ್ಮ ಗುರಿ, ಪರಮ ಸದ್ಗುರು ಗಜದಂಡ ಯೋಗಿಯ ಕಂಡನಾಥ ಹೋಗಿ ಅಲ್ಲಿ ವಿನಯದಿಂದ ಭಾಗ್ಯ. ಸಿದ್ಧಾರೂಢನ ಚರಿತೆ ಹೇಳುವೆ ಭಕ್ತಿಯಿಂದ ಕೇಳಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಮೇಲುಕಿಲೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ, ಶಾಲೆ ಕಲಿಯದೆ ವೇದಶಾಸ್ತ್ರವ ಕೇಳಿ ನಿಪುಣನಾದ. ಮೇಲಾಗಿ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸರಿಯಾಗಿ ಉತ್ತರ ನೀಡಿದ, ಕಾಲ ಕಳೆಯದೆ ಗುರುವಿನ ಆಜ್ಞೆಯಲ್ಲಿ ದೇಶ ಸಂಚಾರಿಯಾದ, ಜಗದ ಉದ್ಧಾರಕ್ಕೆ ನಡೆದ. ಸಿದ್ಧಾರೂಢನ ಚರಿತೆ ಹೇಳುವೆ ಭಕ್ತಿಯಿಂದ ಕೇಳಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ, ಎದ್ದ ಕೂಡಲೇ ನಿತ್ಯ ನೆನೆದರೆ ದುಃಖವಿಲ್ಲ ನೋಡಿ. ಪುಣ್ಯಾತ್ಮರೇ, ಕೊನೆಯ ಮಾತು ಹೇಳ್ತೀವಿ, ಲಕ್ಷ ಕೊಟ್ಟು ಕೇಳಿ. ಟೈಮ್ ಆಗೈತಿ, ಆದ್ರೆ ಈ ಪ್ರಸಂಗ ಮತ್ ಸಿಗೋದಿಲ್ಲ ಅಂತ ಹೇಳಿವಿ. ನೀವು ಯಾವುದೇ ಮಟ್ಟಕ್ಕೆ ಹೋಗ್ರಿ, ಗುಡಿ ಗುಂಡಾರದ ಹೋದಾಗಂತೂ ಆಯ್ತು, ನಿಮ್ದೇನು ನಿಮ್ಗೆ ಗೊತ್ತು. ಆದ್ರೆ ಯಾವುದೇ ಮಟ್ಟಕ್ಕೆ ಹೋದ್ರೆ, ಮೊದಲನೇದಾಗಿ ನೀವು ಮಟ್ಟಕ್ಕೆ ಹೋದ್ರೆ ಕಸಬರಿಗೆ ಮೊದಲು ಹುಡುಕ್ರಿ. ಮಠದಾಗ ಏನಾರ ಮುಸ್ಲಿಮರ ಬೆಳೀರಿ, ಕಸನರ ಹೊಡೀರಿ, ಅಲ್ಲಿ ಏನಾರ ತಿಳಿದದ್ದು ಸೇವಾ ಮಾಡಿ ಅಲ್ಲಿ ಉಂಡು ಬಂದ್ರೆ ನಿಮಗೆ ಗುರುಗಳ ಆಶೀರ್ವಾದ ಮಠಕ್ಕೆ ಹೋಗಿದ್ದು ಸಾರ್ಥಕ ಆಕೈತಿ. ನೀವು ಹೋಗಿ ಹಂಗ ಹಿರೇತನ ಮಾಡಿ ಕುರ್ಚಿ ಮೇಲೆ ಕುಂತಿ ಎದ್ದು ಬಂದ್ರೆ ಏನಿಲ್ಲ, ನಿಮ್ಮ ಪದರದಾಗ ಏನೂ ಬೀಳೋದಿಲ್ಲ. ಸೇವಾ ಐತಲ್ಲ, ಗುರುಗಳ ದೃಷ್ಟಿ ನಮ್ಮ ಮ್ಯಾಲ ಬೀಳ್ಬೇಕಾಗಿತ್ತಂದ್ರ, ಗುರುಗಳ ಕೃಪಾ ಬೀಳ್ಬೇಕಾಗಿತ್ತಂದ್ರ ಗುರುವಿನ ಗುಲಾಮನಾಗುವ ತನಕ. ನಾವು ಯಾರ್ಯಾರಿಗೋ ಗುಲಾಮ ಆಗಿದ್ದೇವೆ. ಆದ್ರೆ ಮಠದಾಗ ಕಸ ಹೊಡೆಯಕ್ಕೆ ನಾಚಿಕೆ ಬರ್ತೈತಿ, ಮಠದಾಗ ಸಣ್ಣ ಸಣ್ಣ ಕೆಲಸ ಮಾಡಕ್ಕ ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ. ಎಲ್ಲರೂ ಬಿಟ್ಟ ಕೆಲಸ ಯಾರು ಮಾಡ್ತಾರ ಅದೇ ಶ್ರೇಷ್ಠವಾದಂತ ಸೇವಾ ಅಂತ ತಿಳ್ಕೋಬೇಕು. ಬರೀ ದೊಡ್ಡ ದೊಡ್ಡ ಸೇವಾ ಮಾಡೋದಲ್ಲ, ನೀಚನವಾದಂತ, ನಾನು ಸಣ್ಣವ, ನಾನು ಕನಿಷ್ಠ ಅನ್ನೋ ಭಾವನದಿಂದ ಸಣ್ಣವಾಗಿ ನೀವು ಹೊರಗಿಟ್ಟೆ ದೊಡ್ಡವಿರು. ಆದ್ರೆ ಗುರುಗಳ ಮುಂದೆ ನಿಮ್ ದೊಡ್ಡ ಸ್ಥಿತಿ ತೋರಿಸಬೇಡ್ರಿ. ಗುರುಗಳ ಮುಂದೆ ನಿಮ್ಮ ಅಧಿಕಾರ, ನಿಮ್ಮ ಐಶ್ವರ್ಯ ಅದನ್ನ ಎಂದೂ ಪ್ರದರ್ಶನ ಮಾಡಬಾರದು. ಗುರುಗಳ ಹತ್ರ ವಿನಯದಿಂದ, ಅತ್ಯಂತ ದಯನೀಯ, ಅವರಿಗೆ ನಿಮ್ಮ ಮೇಲೆ ಕರುಣೆ ಬರುವಂಗ ಸೇವಾ ಮಾಡಿದ್ರಿ ಅಂದ್ರೆ ಸದ್ಗುರುಗಳ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳೋದ್ರೊಳಗ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ 4 ಪುಷ್ಪಗಳನ್ನು ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸ್ತೇವೆ. ಜಯ ಮಂಗಲಂ, ಜಯ ನಮಃ ಪಾರ್ವತಿ.